ನಮಸ್ಕಾರ. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ಪ್ರಜ್ವಲ್ ರೇವಣ್ಣ ದೇವೇಗೌಡರ ಮೊಮ್ಮಗ ರಾಜಕಾರಣದಲ್ಲಿ ಪ್ರಜ್ವಲಿಸ್ತಾನೆ ಅಂತೇಳಿ ಇಡೀ ರಾಜ್ಯದ ಜನ ಅಂದ್ಕೋತಾ ಇದ್ರೆ ಈತ ಈಗ ಪ್ರಜ್ವಲಿಸ್ತಾ ಇರೋದು ಬೇಡದ ಕಾರಣಕ್ಕಾಗಿ. ಒಬ್ಬ ರಾಜಕಾರಣಿ ಸೋತ್ರೆ ಒಂದೆರಡು ದಿನ ಚಿಂತೆ ಮಾಡಿ ಸುಮ್ಮನಾಗ್ತಾನೆ, ಆಮೇಲೆ ಮತ್ತೊಂದು ಅವಕಾಶ ಬಂದಾಗ ಗೆದ್ದು ತೋರಿಸ್ತಾನೆ. ಆದರೆ ಗೌಡ್ರ ಕುಟುಂಬದ ಈ ಹುಡುಗ ಮಾಡಬಾರದ ಕೆಲಸ ಮಾಡಿ ಊರು ತುಂಬ ಗೊತ್ತಾದರೆ ಜೀವನ ಪೂರ್ತಿ ತಲೆ ಎತ್ತೋಕ್ಕೂ ಆಗಲ್ಲ ಅಂತ ಕೆಲಸ ಮಾಡಿದ್ದಾನೆ. ಥೇಟ್ ಅಂಥದ್ದೇ ಸಂಕಷ್ಟದಲ್ಲಿ JDS ನಾಯಕ ಪ್ರಜ್ವಲ್ ರೇವಣ್ಣ ಸಿಲುಕಿದ್ದಾರೆ. ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ಟ್ರೆಂಡ್ ಆಗ್ತಾ ಇದೆ. ಏನಿದು ಸ್ಟೋರಿ? ಯಾಕೆ ಮೊದಲು ಮಾಧ್ಯಮಗಳು ಕೂಡ ಇದನ್ನು ಪ್ರಸಾರ ಮಾಡಲಿಲ್ಲ? ಆದರೆ ಯಾವಾಗ ಮುಖ್ಯಮಂತ್ರಿಗಳೇ ಸ್ವತಃ SIT ತನಿಖೆ ಬಗ್ಗೆ ಆಲೋಚನೆ ಮಾಡ್ತೇವೆ ಅಂತ ಹೇಳಿ ಪ್ರಜ್ವಲ್ ರೇವಣ್ಣ ಅವರ ಹೆಸರಾಕಿ ಹಾಕಿದ್ರೋ ಅಲ್ಲಿಂದ ಶುರುವಾಯಿತು ನೋಡಿ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಕೂಡ ಸ್ಯಾಂಡಲ್ವುಡ್ನಲ್ಲಿ ರಿಲೀಸ್ ಆಗೋ ಸಿನಿಮಾಗಳೆಲ್ಲ ತೋಪೆದ್ದು ಹೋಗ್ತಿವೆ. ಆದ್ರೆ ಕಂಡೋರ ಮೊಬೈಲ್ನಲ್ಲಿ ಆ ವಿಡಿಯೋಗಳು ಸೂಪರ್ ಹಿಟ್ ಆಗ್ತಿವೆ. ಹೌದು, ಪ್ರಜ್ವಲ್ ರೇವಣ್ಣರದ್ದು ಎಂದು ಹೇಳಲಾಗ್ತಿರೋ ದೃಶ್ಯ ತುಣುಕುಗಳು ವೈರಲ್ ಆಗ್ತಿವೆ. ಬಿಜೆಪಿಯವರು ಮುಖ ತೋರಿಸೋಕೆ ಆಗದೆ ಸೈಲೆಂಟ್ ಆಗಿದ್ರೆ ಕಾಂಗ್ರೆಸ್ನವರು ಉಗ್ದು ಉಪ್ಪಿನಕಾಯಿ ಹಾಕ್ತಿದ್ದಾರೆ. ನೋಡಪ್ಪ, ನಾನು ಆ ಪ್ರಜ್ವಲ್ ಅದು ಸರ್ಕಾರ ನೋಡ್ಕೊಳ್ತಾರೆ, ಅಂದ್ರೆ ಅಧಿಕಾರಿಗಳು ನೋಡ್ಕೊಳ್ತಾರೆ, ಇನ್ವೆಸ್ಟಿಗೇಷನ್ ಆಫೀಸರ್ ನೋಡ್ಕೊಳ್ತಾರೆ. ನೀವು ನನ್ ಕೇಳೋದ್ ಬದಲು ನೀವು ಬಿಜೆಪಿ ನಾಯಕರನ್ನ ಕೇಳ್ಬೇಕು. ಶೆಟ್ಟರ್ ಕೇಳಿ ನೋಡಿ, ನಮ್ಮ MP ಅಂಗಡಿ ಮೇಡಮ್ ಕೇಳಿ ನೋಡಿ, ಬೇರೆಲ್ಲ ಕೇಳಿ ನೋಡಿ. ಈ ಭಾಗದಲ್ಲಿ ಇದ್ದೀರಲ್ಲ ನೀವೆಲ್ಲ, ಯಾರು ಬಿಜೆಪಿ ನಾಯಕರುಗಳಿಂದ. ನನ್ನ ನೆಲದ ಭಾಷೆಯು ದೂರ ಬಲು ದೂರ, ಈ ಮನಕಂತೂ ದಾರಿ ತೋರುತ್ತಿದೆ. ಆ ಭಾಷೆಯದೇ ಬೆಳಕುವ ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರಿರಿ. ವಿಮಲ್, ನಮ್ಮ ಭಾಷೆ ಕೇಸರಿ. ಅವ್ರನ್ನ ಕೇಳಿ, ನಿಮ್ದೇನು ಪರಿಸ್ಥಿತಿ, ನಿಮ್ದೇನು ಸ್ಟ್ಯಾಂಡ್ ಏನು? ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಕೇಸ್ ತೀವ್ರ ಸ್ವರೂಪ ಪಡೆದಿದ್ದು ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತೆಯರು ಬೀದಿಗಿಳಿದು ಪ್ರತಿಭಟನೆ ಮಾಡಿದ್ರು. ಹುಬ್ಬಳ್ಳಿಯ ಘಟನೆಯನ್ನು ಪ್ರತಿಯೊಂದು ಜಿಲ್ಲಾ ಮಟ್ಟದಲ್ಲಿ, ಪ್ರತಿಯೊಂದು ಹೋಬಳಿ ಮಟ್ಟದಲ್ಲಿ ಏನು ಹೋರಾಟವನ್ನು ಮಾಡಿದಂಥ ಧೀಮಂತ BJP ನಾಯಕರಿಗೆ ಯಾಕೆ ಈ ನೂರಾರು ಹೆಣ್ಮಕ್ಳಿಗೆ ಅನ್ಯಾಯ ಆಗ್ತಾ ಇರೋದು ಕಾಣಿಸ್ತಾ ಇಲ್ಲ? ಅವರು ನಿಜವಾಗ್ಲೂ ಪ್ರಧಾನಮಂತ್ರಿಯವರೆಲ್ಲ ಮಾತನಾಡ್ತಾರಲ್ಲ, ಬೇಟಿ ಬಚಾವ್ ಬೇಟಿ ಪಡಾವ್, ಹೆಣ್ಮಕ್ಳಿಗೆ ಗೌರವ ಕೊಡಬೇಕು, ಅದು ಇದು ಅಂತ ಹೇಳ್ತಾರಲ್ಲ, ಇವತ್ತು ಎಲ್ಲೋಯ್ತು ಅವರ ಬದ್ಧತೆ? ಬರೇ ವೇದಿಕೆ ಮೇಲೆ ಬರೇ ಭಾಷಣಕ್ಕೆ ಮಾತ್ರ ಸೀಮಿತನ? ನಾವು ಅಂಥ ಯೋಜನೆಗಳು ಮಹಿಳೆಯರಿಗೆ ಕೊಟ್ಟರೆ ದಾರಿ ತಪ್ಪಿದು ಅಂತ ಹೇಳ್ತಾರೆ. ಈಗ ಯಾರು ದಾರಿ ತಪ್ತಾ ಇದ್ದಾರೆ? ಪ್ರಜ್ವಲ್ ವಿಡಿಯೋ ಸತ್ಯ ಅನ್ನೋ ರೀತಿಯಲ್ಲಿ ರೇವಣ್ಣ ಮಾತಾಡಿದ್ದಾರೆ. 4-5 ವರ್ಷದ ಹಳೆ ವಿಡಿಯೋವನ್ನ ಚುನಾವಣೆ ವೇಳೆ ಹೊರಗೆ ತಂದಿದ್ದಾರೆ. ರಾಜ್ಯದ ಕಾಂಗ್ರೆಸ್ ಸರ್ಕಾರ FIR ಹಾಕಿ SIT ತನಿಖೆ ನಡೆಸಲಿ, ಎಲ್ಲ ತನಿಖೆ ಎದುರಿಸ್ತೇವೆ ಎಂದು ಸವಾಲ್ ಹಾಕಿದ್ರು. ಇದೆಲ್ಲ ಯಾವ ತರ ಷಡ್ಯಂತ್ರ ನಡೀತಾ ಇದೆ ನನಗೆ ಗೊತ್ತಿದೆ. ಅದಕ್ಕೆಲ್ಲ ಹೆದರಿ ಓಡೋಗನಲ್ಲ ನಾನು, ಗೊತ್ತಾಯ್ತಾ ಸರ್? ಇಲ್ಲೇ ಇದೀವಲ್ಲ, ಅದನ್ನ ಕಾನೂನು ರೀತಿ ಏನಿದೆ ಅದನ್ನು ಎದುರಿಸಕ್ಕೆ ಅವರು ಏನಿದೆ ಕಾನೂನು ರೀತಿ ಮಾಡಲಿ. ಯಾವುದೋ 4 ವರ್ಷ 5 ವರ್ಷದ್ದು ತಗೊಂಬಂದು ಕೇಸ್ ಹಾಕೋದಾದ್ರೆ ಯಾವ ಥರ ಐತೆ, ನಾನು ಅದ್ರ ಬಗ್ಗೆ ಏನು ರಿಯಾಕ್ಟ್ ಮಾಡಲ್ಲ. ಈಗ ಸರ್ಕಾರ ಅವ್ರದ್ದಿದೆ, ಏನು ಬೇಕಾದ್ರೂ ಮಾಡ್ತಾರೆ. ಅತಿ ದೊಡ್ಡ ಲೈಂಗಿಕ ಹಗರಣ ಅಂತ ಹೇಳಿ ಅದಿದ್ರೆ ತನಿಖೆ ನಡೆಸ್ಕೊಳ್ಳ್ರಿ. SIT ಮಾಡಿಲ್ವೇನ್ರಿ? ಅದ್ರ ಬಗ್ಗೆ ತನಿಖೆ ನಡೆಸ್ಕೊಳ್ಳಿ, ಕಾನೂನು ರೀತಿ ಏನಾಗುತ್ತೆ. ಇದೆಲ್ಲ ನಾವು ಇವತ್ತೆಲ್ಲ ದೇವೇಗೌಡರು ಕುಟುಂಬದ ಮೇಲೆ ಕಳೆದ 40 ವರ್ಷದಲ್ಲಿ ಕಾಂಗ್ರೆಸ್ COD ತನಿಖೆ, ಲೋಕಾಯುಕ್ತ ಎಲ್ಲ ಥರ 40 ವರ್ಷಗಳಿಂದ ನಾವು ತನಿಖೆ ಎದುರಿಸ್ಕೊಂಡು ಬಂದಿರೋದು, ಗೊತ್ತಾಯ್ತೇನ್ರಿ? ದೇವೇಗೌಡರ ಮೇಲೆ COD ತನಿಖೆ ನಡೆಸಿದ್ರು ಅವತ್ತು. ಏನೇನು ಅದರ ಬಗ್ಗೆ ಇವತ್ತು ನಾನೇನು ರಿಯಾಕ್ಟ್ ಮಾಡಲ್ಲ. ಪ್ರಜ್ವಲ್ ರೇವಣ್ಣ ಪ್ರಕರಣದಿಂದ ನನಗೆ ಮುಜುಗರವಾಗಿದೆ ಎಂದು ಚಿಕ್ಕಪ್ಪ HD ಕುಮಾರಸ್ವಾಮಿ ಕಿಡಿಕಾರಿದ್ರು. ಇಂಥ ವಿಷಯಗಳು ಮುಜುಗರ ನನ್ನೊಬ್ಬನಿಗೆ ಅಲ್ಲ, ಸಮಾಜಕ್ಕೆ ಆಗುತ್ತೆ.
ಸಮಾಜಕ್ಕೆ ಮುಜುಗರ ಆಗುತ್ತೆ ಇದು ನಾನು ಇದರ ವಿಷಯದಲ್ಲಿ ಸಹಮತ ಇಲ್ಲ. ಅದು ನನ್ನ ಕನ್ಸರ್ನ್ ಇರೋದು ಇದು ನನ್ನ ಪ್ರಶ್ನೆ. ನಾನು ಯಾರನ್ನೂ ವಹಿಸ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ. ಯಾರೇ ತಪ್ಪು ಮಾಡಿದರೆ ಅದು ತಪ್ಪೇ. ಬೀದರ್ನಿಂದ ಚಾಮರಾಜನಗರದವರೆಗೆ ಪ್ರಜ್ವಲ್ ರೇವಣ್ಣ ಹವಾ ಜೋರಾಗಿದೆ. ಇದೀಗ SIT ತನಿಖೆ ಶುರುವಾಗಿದ್ದು ಅದೆಲ್ಲಿಗೆ ಬಂದು ನಿಲ್ಲುತ್ತೋ ಕಾದ್ ನೋಡಬೇಕು.